ಬಟ್ ಆದ್ರೂ ಕ್ಯೂಟ್. ನೋಡಿ 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 ಹೆಂಗ್ ಚಲ್ತಿದ್ದಾರೆ. ಚಲ್ ಯಾಕೆ 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 ಅಂತೀನಿ ಅವ್ಳಿಗೆ. ನನ್ಗ ಹಾಕ್ಬಿಡಿ. ಕಾಲಂತ ಎಷ್ಟು ಬೆಳ್ಳಗಾಗಿದೆ ನೋಡಿ ಗೈಸ್. ಕಾಲು ಹಾಕಿ 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 ಜೋರಾಗಿ ಹಾಕಿ. ಖುಷಿ ನಾನಂತ ಎಸ್ಕೇಪ್ ಗೈಸ್. ಎಸ್ಕೇಪ್ 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 ಬರ್ತಿದ್ದಾರೆ ನೋಡಿ ಇಳ್ಕೊಂಡು. ಸಖತ್ ಕುಡಿತಾ ಇದಾರೆ ಅಂಡ್ ನಾನು ಕುಡಿತಾ ಇದ್ದೀನಿ ನೋಡಿ. ಈ ತರದ್ನೆಲ್ಲ ತಂದವ್ರೆ. ಹಾಯ್ ಗೈಸ್, ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನ್ ಗೊತ್ತಾ, ನೀವು ಇವಾಗ ಆಲ್ರೆಡಿ ತಮ್ನೇಲ್ ಟೈಟಲ್ ನೋಡಿರ್ತೀರಾ. ನಾವು ಮೈಸೂರಿಗೆ ಹೊರಟಿದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೊರಟಿದೀವಿ. ಸೊ ತುಂಬಾ ದಿನದಿಂದ ಆಕ್ಚುಲಿ ಅನ್ಕೊಂಡಿದ್ವಿ ನಾವು ಮೈಸೂರಿಗೆ ಹೋಗ್ಬೇಕು, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ. ಸೊ ಇವತ್ತು ಹೋಗ್ತಾ ಇದೀವಿ. ನಾನು ಮತ್ತೆ ನನ್ನ ಫ್ರೆಂಡ್ ಅಂಡ್ ಅವರ ಫ್ಯಾಮಿಲಿ ಜೊತೆ ಹೊರಟಿದೀವಿ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಸೊ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಈ ವ್ಲಾಗ್ ನೋಡ್ತಿರೋರು ಎಲ್ಲರಿಗೂ ಒಳ್ಳೇದಾಗ್ಲಿ. ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ನಿಮ್ ಮೇಲೆ ಸದಾ ಇರ್ಲಿ. ಅಂಡ್ ಇದೇ ರೀತಿ ನನ್ನ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ಆಲ್ರೆಡಿ 4:30 ಗೈಸ್. ಸೊ ಎಲ್ಲರಿಗೂ ಶುಭೋದಯ, ಬೆಳಗಿನ ಶುಭೋದಯ. ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರ ದಿನ ಇವತ್ತು ಚೆನ್ನಾಗಿ ಹೋಗ್ಲಿ. ಅಂಡ್ ನಾನು ಇವತ್ತು ಏನ್ ಔಟ್ಫಿಟ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾನಿವತ್ತು ಹಾಕಿರೋ ಔಟ್ಫಿಟ್ ಕಂಪ್ಲೀಟ್ ಫಾರ್ಮಲ್ ವೇರ್. ಇವತ್ತು ಹೇಗೆ ಹೋಗುತ್ತೆ ದಿನ, ಏನೇನು ನಾವು ಮೈಸೂರಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನೋಡೋಣ. ಸೊ ನನ್ನ ಫ್ರೆಂಡ್ ಬರ್ತಾಳೆ ಪಿಕ್ ಮಾಡೋಕ್ಕೆ. ಅವಳು ಬರಲಿ, ಅವಳು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಎಲ್ಲಿ ಇಡ್ಬೇಕಂತೆ? ಐಸ್ ಫ್ರೀಸರ್ ಅಲ್ಲ, ಏನ್ ಐಫೋನ್ ನ ಇಟ್ರೆ ಏನಾಗುತ್ತೆ? ಹೌದಾ? ಸೊ ಗೈಸ್, ಈಗ ನಾವು ಮೈಸೂರಿಗೆ ರೀಚ್ ಆಗಿದ್ದೀವಿ. ಇವಾಗ ಆಲ್ರೆಡಿ ಬೆಟ್ಟದ ಮೇಲೆ ಇದ್ದೀವಿ. ಸೊ ನೋಡಿ, ನೀವು ನೋಡ್ಬೋದು ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದೀವಿ. ಸೊ ಇನ್ನೊಂದು 10 ನಿಮಿಷ ಎಲ್ಲರೂ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಬೆಟ್ಟಕ್ಕೆ ಹೊರಡೋದೆ. ತುಂಬ ದಿನ ಆಗಿತ್ತು. ಸೊ ಇವತ್ತು ಬಂದಿದ್ದೀವಿ. ಬೆಟ್ಟಕ್ಕೆ ಹೋಗೋಣ, ಏನು ಮಾಡ್ತೀವಿ, ಹೇಗಿರುತ್ತೆ ದರ್ಶನ, ಹೇಗಾಗುತ್ತೆ ಅಂತ ನೋಡೋಣ ಗೈಸ್. ಬನ್ನಿ, ಕಮಾನ್ ಲೆಟ್ಸ್ ಗೋ. ಸೊ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ನಾವು ಬಂದಿರೋದು ಲಿಖಿತ ಅವ್ರ ಜೊತೆ. ಹಾಯನ್ರಿ. ಸೊ ದರ್ಶನ ಹೇಗಾಗುತ್ತೆ ಅಂತ ನೋಡ್ಕೊಂಬರೋಣ. ಸೊ ಬನ್ನಿ, ಹೊರಟಿದ್ದೀವಿ ದೇವಸ್ಥಾನಕ್ಕೆ, ನೋಡೋಣ. ಸೊ ಮಾರ್ನಿಂಗ್ 7:30 10 AM. ಬೆಟ್ಟ ಬಯಲೇ ಸುತ್ತಲೂ ತುಂಬಿ. ಸೊ ನಾವು ಬಂದಿರೋದು ಶನಿವಾರ ಆಗಿರೋದ್ರಿಂದ ಅಷ್ಟೇ ಜನ ಇಲ್ಲ ಗೈಸ್ ದೇವಸ್ಥಾನದಲ್ಲಿ. ಬಟ್ ಆದ್ರೂ ಕ್ಯೂಟ್ ಉದ್ದ ಇದೆ. ನನಗಾಗಿ ಎಲ್ಲಿಯೂ ಕ್ಷೇಮವೇ. ಅವರು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಬಂದು. ಸೊ ಇವತ್ತು ಬಂದಿದ್ದೀವಿ. ಇವರು ಶೂಟ್ ಮಾಡ್ತಿದ್ದಾರೆ. ಕ್ಯೂ ಇದೆ, ಆ್ಯಕ್ಚುಲಿ ದೊಡ್ಡ ಕ್ಯೂ ಇದೆ. ಇವತ್ತು ಶನಿವಾರ ಆದ್ರೂ ರಶ್ ಇದೆ. ಸೊ ಹೇಗೆ ಹೋಗುತ್ತೆ ನಾವು ಆಲ್ರೆಡಿ ಎಂಟ್ರ್ ಆಗಿದ್ದೀವಿ ಕ್ಯೂ ಲೈನ್ಗೆ, ನೋಡ್ಬೋದು ನೀವು. ಸೊ ನೋಡೋಣ ಹೇಗೆ ಹೋಗುತ್ತೆ. ಸೊ ಒಳಗಡೆ ಬಂದ್ವಿ, ಎಂಟ್ರ್ ಆಗ್ತಾ ಇದ್ದೀವಿ ಒಳಗಡೆ. ಒಮ್ಮೆ ಅವಳು ಕಂಡು ಕಂದ ಓಡಿ ಬಂದರೆ ನನ್ನೇ ನಾನು ಹೊಲಿದು ಕೊಡುವೆ ಅವಳ ಕಾಲಿಗೆ. ಉಸಿರೇ ದಣಿವಾಗದು ಈ ಪಯಣ.
ಗೈಸ್ ಡಾಲ್ ಬೇಕಂತೆ ಇವಳಿಗೆ. ಇದು ಆಂಟಿ ಕೊಡಿಸ್ತಾ ಇದ್ದಾರೆ ನೋಡಿ, ಆಂಟಿ ಕೊಡಿಸ್ತಾ ಇದ್ದಾರೆ ಡಾಲು. ಒಟ್ನಲ್ಲಿ ಡಾಲ್ ತಗೊಂಡ್ರಿ ಅಲ್ಲ ನೀವು? ಹಾ, ಕೊನೆಗೂ ಡಾಲ್ ತಗೊಂಡ್ಬಿಟ್ರು ಗೈಸ್ ನೋಡಿ. ಸೊ ಈಗ ದರ್ಶನ ಎಲ್ಲ ಮುಗೀತು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ನಾವು ವಾಪಸ್ ಹೊರಟಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಎಲ್ಲಿ ಹೋಗ್ತೀವಿ ಏನು ಹೋಗ್ತೀವಿ ನೋಡೋಣ. ಸೊ ಬನ್ನಿ ಹೋಗೋಣ. ಸೊ ನಾವೀಗ ದರ್ಶನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆ ಆಂಟಿದು ದರ್ಶನ ಹೇಗಾಯ್ತು ಅಂತ ಕೇಳೋಣ. ಹೇಳಿ ಆಂಟಿ, ಹೆಂಗಾಯ್ತು ದರ್ಶನ? ಚೆನ್ನಾಗಾಯ್ತಾ? ಸೊ ಈಗ ನಮ್ಮ ಲಿಖಿತ ಅವ್ರ ದರ್ಶನ ಹೇಗಾಯ್ತು ಅಂತ ಕೇಳೋಣ ಬನ್ನಿ. ಹೇಗಾಯ್ತು ನಿಮ್ ದರ್ಶನ? ಚೆನ್ನಾಗಾಯ್ತಾ? ನೋಡಿದ್ರಾ? ಇಲ್ಲಿ ನೋಡಿ, ಕ್ಯಾಮ್ರಾ ನೋಡ್ಬೇಕು. ಸೊ ಗೈಸ್, ನಾವು ಇವಾಗ ಬಂದಿರೋದು ಓಲ್ಡ್ ಮೈಲಾರಿ ಹೋಟೆಲ್ಗೆ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಹಳೆ ಹೋಟ್ಲಂತೆ, ತುಂಬ ಫೇಮಸ್ ಆಗಿರೋ ಹೋಟ್ಲಂತೆ. ಸೊ ನೋಡೋಣ ಹೇಗಿರುತ್ತೆ ಎಲ್ಲ ಐಟಮ್ಸು. ಸೊ ಬನ್ನಿ ನೋಡೋಣ. ಸೊ ನಾವು ಈಗ ಮೈಲಾರಿ ಹೋಟೆಲ್ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಬ್ರೇಕ್ಫಾಸ್ಟ್ ಆಯಿತು, ಇವಾಗ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಅಂತ ನೋಡಿ. ಸೊ ಈಗ ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವೇಣುಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ, ದೇವಸ್ಥಾನಕ್ಕೆ. ಸೊ ಬನ್ನಿ ಹೋಗೋಣ. ಹೇಗಿದೆ ಜಾಗ ನೋಡಿ, ಜಾಗ ಅಂತೂ ನಿಜವಾಗ್ಲೂ ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿ. ಹೇಗಿದೆ ವ್ಯೂ, ಸಕ್ಕತ್ತಾಗಿದೆ. ಅಲ್ಲಿ ಇವಾಗ ಎಂಟ್ರೆನ್ಸ್ ಅಲ್ಲಿ ವ್ಯೂ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ನೋಡಿ ಎಂಟ್ರೆನ್ಸ್ ಹೇಗಿದೆ ವ್ಯೂ. ಅಲ್ಲಿ ಬ್ಯಾಕ್ ವಾಟರ್ಸ್ ಆಗಿರ್ಬೋದು ಆ್ಯಂಡ್ ವ್ಯೂ ನೋಡಿ ಸಕ್ಕತ್ತಾಗಿದೆ. ಅಂದರೆ ಒಳ್ಳೆ ಫೋಟೋ ಸ್ಪಾಟ್ಗಂತೂ ಇದೆ ಗೈಸ್, ನಿಜವಾಗ್ಲೂ ಫೋಟೋ ತೆಕ್ಕೊಳ್ಳೋಕ್ಕಂತೂ ಸಕ್ಕತ್ತಾಗಿದೆ ವ್ಯೂಸು. ಸೊ ಫೋಟೋಸ್ ತೆಕ್ಕೊಳ್ಳೋಣ, ಶಾರ್ಟ್ಸ್ ಬರುತ್ತೆ, ಶಾರ್ಟ್ಸ್ನ ನೋಡ್ಕೊಂಬನ್ನಿ. ಮತ್ತೆ ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿಚಾರಿ ಬಿಟ್ಟಿದೆ ಜೀವ ಋಷಿಯಂತೆ. ಸೊ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡೋಣ ನೋಡಿ ಹೇಗಿದೆ ವ್ಯೂ, ಹೇಗಿದೆ ನೋಡಿ. ಇನ್ನು ದೇವಸ್ಥಾನ ಮುಂದೆ ಅಂತೆ. ಸೊ ಇದು ಎಲ್ಲ ಸ್ಕಲ್ಪ್ಚರ್ಸು ಸಕ್ಕತ್ತಾಗಿದೆ. ಆ್ಯಂಡ್ ಬನ್ನಿ ಹೋಗೋಣ. ಸೊ ನೋಡಿ ಹೇಗಿದೆ, ಸಕ್ಕತ್ತಾಗಿದೆ. ಸೊ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ. ದೇವಸ್ಥಾನದಲ್ಲಿ ವಿಡಿಯೋ ಫೋಟೋಗ್ರಾಫಿ ಏನೂ ಮಾಡೋಂಗಿಲ್ಲ. ಸೊ ಇದೆ ಎಂಟ್ರಿ, ದೇವಸ್ಥಾನದ ಎಂಟ್ರಿ ಇದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ. ಆ್ಯಂಡ್ ವ್ಯೂ ನಿಜವಾಗ್ಲೂ ನೋಡಿ ಸಕ್ಕತ್ತಾಗಿದೆ ವ್ಯೂ ಮಾತ್ರ, ವೇಣುಗೋಪಾಲ್ ಸ್ವಾಮಿ ಬೆಟ್ಟ. ಸೊ ಯಾರ್ಯಾರು ಇನ್ನೂ ಬಂದಿಲ್ಲ ಬನ್ನಿ, ಡೂ ವಿಸಿಟ್ ಆ್ಯಂಡ್ ನೋಡಿ, ಎಂಜಾಯ್ ಮಾಡಿ. ಇಟ್ ಈಸ್ ವೆರಿ ಪೀಸ್ಫುಲ್, ಕಾಮ್ ಆಗಿದೆ. ಸೊ ಈಗ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಇದು ದೇವಸ್ಥಾನದ ಒಳಗಡೆ ನೋಡಿ ಹೇಗಿದೆ. ಹುಣ್ಣಿಮೆ ಹುಟ್ಟೋದೆ ಇವಳ ಕಣ್ಣಲ್ಲೇ ಬೀಸಿದೆ, ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ, ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಗುರುವಾರ ಸಂಜೆ ನಾ ಹೊರಟಿದ್ದೆ ಅಲೆಯೋಕೆ. ಸೊ ನೋಡಿ ವೇಣುಗೋಪಾಲ್ ಸ್ವಾಮಿ ಹತ್ರದಲ್ಲಿರೋ ನೀರು, ಕೆರೆ. ಹಾ, ಡ್ಯಾಮ್ ಇರ್ಬೇಕಾ? KRS. ಸೊ ಗೈಸ್, ದರ್ಶನ ಮಾತ್ರ ಚೆನ್ನಾಗಾಯ್ತು. ಆ್ಯಂಡ್ ಲಿಖಿತ್ ಅವ್ರ ದರ್ಶನ ಹೇಗಾಯ್ತು ಅಂತ ವಿ ವಿಲ್ ಆಸ್ಕ್. ಹೇಗಾಯ್ತು ಮಾ ದರ್ಶನ? ಸೂಪರಾ? ಚೆನ್ನಾಗಾಯ್ತಾ? ಸೊ ಹೇಗಿದೆ ಬಿಸಿಲಲ್ಲಿ? ಹಾಂ, ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಗೈಸ್. ತುಂಬ ಬಿಸಿಲಿದೆ. ಮೈಸೂರು ಯಾಕೋ ಇಷ್ಟೊಂದು ಬಿಸಿಲು ಇರಬಾರ್ದು, ಸ್ವಲ್ಪ ತಂಪಾಗಿರಬೇಕು ಜಾಗ. ಈಗ ಫೋಟೋ ಸೆಷನ್ ನಡೀತಿದೆ, ಮುಗೀತಂತೆ ಈಗ. ಸೊ ನೆಕ್ಸ್ಟು ಕಾರ್ಗೆ ಹೋಗ್ಬೇಕು. ಕಾರ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಪ್ಲೇಸ್ ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ಬನ್ನಿ ಗೈಸ್ ಹೋಗೋಣ. ಆ್ಯಂಡ್ ಈಗ ಟೆಂಪಲ್ ಓವರ್ ವ್ಯೂ ಕೊಡೋಣ ನೋಡಿ, ಟೆಂಪಲ್ ಶಾರ್ಟ್ಸ್ ನೋಡ್ಕೊಂಬನ್ನಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ
ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ. ಸೊ ಗೈಸ್, ಈಗ ದೇವಸ್ಥಾನ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಪ್ಲೇಸ್ ಯಾವುದಂತ ನನಗೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಗೈಸ್, ಆಂಟಿ ಎಲ್ಲ ರೆಡಿ ಮಾಡ್ಕೊಂಡೆ ಬಂದಿದ್ದಾರೆ ನೋಡಿ. ಮಾವಿನಕಾಯಿ, ಉಪ್ಪು ಖಾರ, ಆಂಟಿ ಫುಲ್ ರೆಡಿ ಮಾಡ್ಕೊಂಡಿದ್ದಾರೆ. ಏನೇನು ತಂದಿದ್ದೀರಾ ಆಂಟಿ? ಸೌತೆಕಾಯಿ, ಮಾವಿನಕಾಯಿ, ಆಮೇಲೆ ಇನ್ನ ಏನೇನ ಕುರ್ಕುಲ್ ತಿಂಡಿ ತಗೊಂಡಿದೀವಿ, ಅವೆಲ್ಲ ಹಾಗಾಗವೆ. ಸೊ ಮಾವಿನಕಾಯಿ ಮತ್ತೆ ಉಪ್ಪು ಖಾರ ಕೊಟ್ಟಿದ್ದಾರೆ. ಸೊ ತಿನ್ಬಿಟ್ಟು ಈಗ ನೆಕ್ಸ್ಟ್ ಜೋಗ್ ಫಾಲ್ಸ್ ಅಂತ ಹೋಗೋಣ. ಗೈಸ್, ಈಗ ನಾವು ಬಂದಿರೋದು ಬಲ್ಮುರಿ ದೇವಸ್ಥಾನಕ್ಕೆ. ದೇವಸ್ಥಾನದ ಹತ್ರ ಕೆರೆ ಇದೆ. ಸೊ ನೋಡಿ, ಕೆರೆ ನೋಡ್ಬೋದು ನೀವು ಹೇಗಿದೆ. ವ್ಯೂನು ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಆಕ್ಚುಲಿ ಈ ಟೈಮ್ ಕ್ಲೋಸ್ ಇರುತ್ತೆ. ಸೊ ದೇವಸ್ಥಾನ ಓಪನ್ ಇಲ್ಲ. ಆ್ಯಂಡ್ ಈಗ ಬಿಸಿಲಿಗೋಸ್ಕರ ನಾವು ಪೈನಾಪಲ್ ಕಟ್ ಮಾಡಿಸ್ಕೊತಾ ಇದ್ದೀವಿ. ಹೆವಿ ಬಿಸಿಲಿದೆ. ಫಸ್ಟು ಏನಾದರೂ ತಿನ್ನಬೇಕು. ಬ್ರೇಕ್ಫಾಸ್ಟ್ ಆಯ್ತು, ಅದಾದ್ಮೇಲೆ ಮತ್ತೆ ಏನು ಹೊಟ್ಟೆ ಹಸಿದೆ. ಆ್ಯಂಡ್ ಈ ಬಿಸಿಲಿಗೆ ಸ್ವಲ್ಪ ತಂಪಿಗೆ ಏನಾದರೂ ಕುಡಿಯೋಣ. ಆ್ಯಂಡ್ ಅಲ್ಲೇ ಕೆರೆಗೆ ಇಳಿತಿದ್ದಾರೆ, ಕೆರೆಗೆ ಇಳಿಯೋಣ. ಗೈಸ್, ನಾನು ಆಡೋಕ್ಕಾಗಲ್ಲ, ನೀರಲ್ಲಿ ಇಳಿಯೋಕ್ಕಾಗಲ್ಲ. ಯಾಕೆಂದರೆ ನಾನು ಫಾರ್ಮಲ್ಸ್ ಹಾಕಿದ್ದೀನಿ, ಶೂಸ್ ಎಲ್ಲ ಹಾಕಿದ್ದೀನಿ ನೋಡಿ, ಶೂಸ್ ಎಲ್ಲ ಹಾಕಿದ್ದೀನಿ. ಸೊ ನಾನು ಇಳಿಯೋಕ್ಕಾಗಲ್ಲ. ಬಟ್ ಇವ್ರು 3 ಜನ ಇಳಿತಾ ಇದ್ದಾರೆ. ನೀರಲ್ಲಿ ಆಟ ಆಡ್ತಿದ್ದಾರೆ ಗೈಸ್. ರೇ, ನನ್ನ ಬಿಟ್ಟು ಆಟ ಆಡ್ತಿದ್ದೀರಾ? ನಾನ್ ಬರಕ್ ಆಗಲ್ಲ ನೋಡಿ, ನನ್ನ ಬಿಟ್ಟು ಆಟ ಆಡ್ತಾ ಇದ್ದಾರೆ ನೀರಲ್ಲಿ. ಬಟ್ ಹೆವಿ ಬಿಸಿಲಿದೆ ಗೈಸ್, ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ದೇವಸ್ಥಾನ ಓಪನ್ ಇದ್ರೆ ದೇವಸ್ಥಾನಕ್ಕೂ ಹೋಗೋಣ. ನಂಗೂ ಹೋಗ್ಬೇಕು ಅಂತ ಆಸೆ. ಬಟ್ ಫಾರ್ಮಲ್ ಶೂಸ್ ಹಾಕಿದ್ದೀನಿ ಆ್ಯಂಡ್ ಫಾರ್ಮಲ್ ಡ್ರೆಸ್ ಹಾಕಿದ್ದೀನಿ. ನೆಂದೋದ್ರೆ ಹತ್ರ ಶರ್ಟ್ ಇಲ್ಲ, ಡ್ರೆಸ್ ಇಲ್ಲ. ಸೊ ಅದಕ್ಕೆ ಇಲ್ಲಿಂದಾನೇ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ. ಸೊ ನೇಚರ್ ತುಂಬ ಚೆನ್ನಾಗಿದೆ, ಪೀಸ್ ಆಗಿದೆ. ಬಟ್ ಹೆವಿ ಬಿಸಿಲಿದೆ. ಎಲ್ಲಾದರೂ ಕಬ್ನಲ್ಲಿ ಸಿಕ್ಕಿದ್ರೆ ಕಬ್ನಲ್ಲಿ ಕುಡಿಯೋಣ. ಸೊ ಹುಡ್ಕೋಣ, ಕಬ್ನಲ್ಲಿ ಸಿಕ್ಕಿದ್ರೆ ಕಬ್ನಲ್ನ ಕುಡಿಯೋಣ. ಅಮ್ಮ, ಮಗಳು ಮತ್ತೆ ಕಸಿನ್ನು ನೋಡಿ ಹೆಂಗ್ ಚೆಲ್ತಿದ್ದಾರೆ. ಚಲ್ಲಿ, ಹಾಕಿ ಅಂತೀನಿ ಅವಳಿಗೆ. ಹಾಕಿ, ಲಿಕ್ಕಿತ್ತ ನನ್ಗೆ ಹಾಕ್ಬಿಡಿ. ಸಖದಾಗ ಆಟ ಆಡ್ತಾವ್ರೆ ಗೈಸ್. ಆ್ಯಂಡ್ ಈಗ ಪೈನಾಪಲ್ ತಿನ್ನೋಣ ಬನ್ನಿ ಗೈಸ್. ಪೈನಾಪಲ್ ತಿಂತಿದ್ದೀವಿ. ಹೆವಿ ಬಿಸಿಲಿದೆ ಗೈಸ್, ಹೆವಿ ಬಿಸಿಲು ಗೈಸ್. ನನ್ನೂ ಕರಿತಾ ಇದ್ದಾರೆ ಆಡಕ್ಕೆ. ಇವರು ಲಿಖಿತ ಟರ್ನ್ ಕರಿತಾ ಇದ್ದಾರೆ ಆಡಕ್ಕೆ. ಸೊ ನೋಡೋಣ, ಆದ್ರೆ ಆಡೋಣ, ಇಲ್ಲಾಂದ್ರೆ ಪರವಾಗಿಲ್ಲ ಗೈಸ್, ನೋ ಪ್ರಾಬ್ಲಮ್. ಕಾಲಂತ ಎಷ್ಟು ಬೆಳ್ಳಗಾಗಿದೆ ನೋಡಿ ಗೈಸ್. ಕಾಲು ಎಲ್ಲಿ ತೋರ್ಸಿ, ನಿಮ್ ಕಾಲು ಬೆಳ್ಳಗಾಗಿರೋದು ನೋಡಿ ಗೈಸ್. ಕಾಲೆಲ್ಲ ಬೆಳಗಾಗ್ತಂತೆ ಗೈಸ್ ನೀರಲ್ಲಿ ಆಡಿದ್ರೆ. ಏನ್ ಗೈಸ್ ಇದು? ಹೌದಾ? ಹಂಗಂದ್ರೆ ನಾನು ಆಡ್ತೀನಿ ಈಗ. ಹೌದಾ? ಬೆಳಗಾಗುತ್ತಾ? ಬನ್ನಿ. ಓಕೆ, ಸರಿ ಆಯ್ತು, ಹಂಗಂದ್ರೆ ಆಡೋಣ ಗೈಸ್. ಗೈಸ್, ನನ್ನ ಇಳಿಸ್ತಾ ಇದ್ದಾರೆ ನೀರಲ್ಲಿ. ಎಲ್ಲೂ ಕೂತಿದ್ದಾರೆ ಆಲ್ರೆಡಿ ನೋಡಿ, ಎಲ್ಲೂ ಕೂತಿದ್ದಾರೆ. ನಾನು ಕುತ್ಕೋತಾ ಇದ್ದೀನಿ. ಕಾಲ್ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಗೈಸ್. ಆಗ್ಲಿಂದ ಬಿಸಿ ಇದೆ ನೋಡಿ, ಬಿಸಿ ಇತ್ತು ಕಾಲು. ಇವಾಗ ಸ್ವಲ್ಪ ನೀರ್ಗಿಟ್ಟಿದ್ದೀನಿ. ಸಖತ್ ಶೆಕೆ ಬರ್ತಿದೆ ಗೈಸ್. ಬೆವ್ರ ನೀರು ನೆಕ್ಸ್ಟ್ ಲೆವೆಲ್ಗೆ ಬರ್ತಿದೆ. ಆ್ಯಂಡ್ ಆಂಟಿ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಆಂಟಿ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಲಿಖಿತ ಅವ್ರು ಕೂತಿದ್ದಾರೆ, ಅವರು ಕಾಲು ಇದು ಮಾಡ್ಕೋತಿದ್ದಾರೆ. ಆ್ಯಂಡ್ ನಾವು ಕಾಲು ಸ್ವಲ್ಪ ತಣ್ಣಗೆ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್. ನೀವು ನನ್ನ ಮುಖ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಿಸಿ ಆ್ಯಂಡ್ ಎಷ್ಟು ಬೆವರು ಬರ್ತಾ ಇದೆ ಮುಖದಿಂದ ಆಚೆ ಅಂತ. ಸ್ವಲ್ಪ ಕೂಲ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಗೈಸ್, ಇಲ್ಲಿ ನನ್ನ ಪ್ಯಾಂಟ್ ಎಲ್ಲ ಗಲೀಜ್ ಮಾಡ್ತಿದ್ದಾರೆ ಇಲ್ಲಿ ಇವ್ರು ಸೇರ್ಕೊಂಡೆ. ಅದೆಲ್ಲ ಇಲ್ಲ, ಹೊಡಿತೀನಿ ನಾನು. ನಾನ್ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವ್ರುನು ಅಷ್ಟೇ ನೀರ್ ಹಾಕ್ತಾ ಇದಾರೆ ಗೈಸ್. ವೆರಿ ಬ್ಯಾಡ್. ನನ್ನ ಫೋನ್ಗೂ ನೀರ್ ಹಾಕ್ತಿದ್ದಾರೆ, ಮೈಕ್ಗೂ ನೀರ್ ಹಾಕ್ತಿದ್ದಾರೆ. ಏಮಜ್ಜಿ, ಮೈಕ್ ನೋಡ್ತಿದ್ರೆ ನಿಮ್ದೇ ಮೈಕ್ ನೀರ್ ಹಾಕ್ತಾ ಇದ್ದಾರೆ. ಲಿಖಿತ ಅವ್ರು ನೀರ್ ಹಾಕ್ತಾ ಇದ್ದಾರೆ, ಫೋನ್ಗೂ ನೀರ್ ಹಾಕ್ತಿದ್ದಾರೆ, ಮೈಕ್ಗೂ ನೀರ್ ಬೀಳ್ತಿದೆ ನೋಡಿ. ಹುಷಾರಾಗಂತೂ ನಾನು ಇಟ್ಕೊಂಡಿದ್ದೀನಿ, ಹುಷಾರಾಗಿ ತಗೊಂಡ್ ಬರ್ತಾ.
ಸೊ ದೇವಸ್ಥಾನ ಓಪನ್ ಇದ್ರೆ ಹೋಗ್ತೀವಿ ಗೈಸ್, ಇಲ್ಲ ಅಂದ್ರೆ ಇಲ್ಲ, ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ಸೊ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ ಗೈಸ್. ಹಾಕಿ 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 ಜೋರಾಗಿ ಹಾಕಿ ಇನ್ ಸ್ವಲ್ಪ. ಓ ಬಿತ್ತು ಗೈಸ್, ನನಗಂತೂ ಖುಷಿ ಆಯ್ತು ಗೈಸ್, ಖುಷಿ ಆಯ್ತು. ನಾನಂತೂ ಎಸ್ಕೇಪ್ ಗೈಸ್, ಎಸ್ಕೇಪ್ ಬರ್ತಿದ್ದಾರೆ ನೋಡಿ ಇಳ್ಕೊಂಡು, ಸಖತ್ ಓಡ್ತಾ ಇದಾರೆ. ತಣ್ಣಗಾಗ್ತಿದೆ ಅಂತೆ ಗೈಸ್. ನನ್ ಬಟ್ಟೆ ಅಂತೂ ಗಲೀಜಾದ್ರೆ ನನ್ನ ಹತ್ರ ಬಟ್ಟೆ ಇಲ್ಲ, ನನ್ನ ಹತ್ರ ಅಕ್ಕಿಂದ ಬಚಾವಾಗಿದ್ದೀನಿ ಗೈಸ್ ಅಷ್ಟೇ. ಸೊ ಸಖತ್ ಬಿಸಿಲಿಂದ ಒಂದ್ ಕಬ್ನಲ್ಲಿ ಕುಡಿಯೋಣ ಅಂತ ಬಂದಿದ್ದೀವಿ ಗೈಸ್. ಎಲ್ರು ಕಬ್ನಲ್ಲಿ ಕುಡಿತಾ ಇದಾರೆ. ಸೊ ಒಂದ್ ಕಬ್ನಲ್ಲಿ ಕುಡಿಯೋಣ. ಸೊ ಮಿಷಿನ್ ಹೆಂಗೆ ಆನ್ ಆಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಒಂದೇ ಒಂದು ಕಬ್ನಾಲು ಇವ್ರಿಗೆಲ್ಲ ಸೇರಿಸಿ ಅವರೆಲ್ಲ ತಗೋತಾರಂತೆ. ಸೊ ಒಂದು ಕಬ್ನಲ್ಲಿ ತಗೊಳ್ಳೋಣ ಬನ್ನಿ. ಸೊ ಎಲ್ಲರೂ ಕುಡಿತಾ ಇದ್ದಾರೆ ಆ್ಯಂಡ್ ನಾನು ಕುಡಿತಾ ಇದ್ದೀನಿ. ಚೆನ್ನಾಗಿದೆ ಗೈಸ್. ಈ ಬಿಸಿಲಿಗೆ ಕಬ್ನಾಲ್ ಈಸ್ ವೆರಿ ಇಂಪಾರ್ಟೆಂಟ್. ಸಖತ್ ಬಿಸಿಲಿದೆ, ಅದಕ್ಕಿದೆ ಬೆಸ್ಟ್ ಮೆಡಿಸಿನ್ ಅಂತ ಅನ್ಸುತ್ತೆ. ಸೊ ಕುಡಿದ್ಬಿಟ್ಟು ನೆಕ್ಸ್ಟ್ ಜಾಗದಲ್ಲಿ ಸಿಗ್ತೀನಿ ಗೈಸ್. ಸೊ ನಾವೀಗ ಬಲ್ಮುರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ್ಯಂಡ್ ಇದು ಎಂಟ್ರಿ ನೋಡಿ, ಬಲ್ಮುರಿ ಕ್ಷೇತ್ರದ ದೇವಾಲಯ. ಸೊ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದು ವಿಡಿಯೋ ಮಾಡ್ತೀನಿ ಗೈಸ್. ಸೊ ಆಚೆ ಕಡೆಯಿಂದ ದೇವಸ್ಥಾನ ಹೀಗಿದೆ ನೋಡಿ. ಅದು ಫ್ರಂಟಿಂದ ತಗೋಬೇಕಿತ್ತು ಬಟ್ ಆಗಲಿಲ್ಲ ಗೈಸ್. ಸೊ ಸೊ ಇಲ್ಲೂ ನಿಮಗೆ ಕಾಣಿಸ್ತಾ ಇದೆ ನೋಡಿ ನದಿ ಬೇರೆ ಹೆಂಗಿದೆ ನೋಡಿ, ವ್ಯೂ ಹೆಂಗಿದೆ ನೋಡಿ ಗೈಸ್. ಸಕ್ಕತ್ತಾಗಿದೆ ವ್ಯೂ ಮಾತ್ರ, ಅಲ್ಟಿ ಸಾಕಾಗಿದೆ. ಸೊ ಮೈಸೂರಿಗೆ ಯಾರ್ಯಾರು ಬಂದಿದ್ದೀರಾ ಆ್ಯಂಡ್ ಈ ದೇವಸ್ಥಾನಕ್ಕೆ ಬಲ್ಮುರಿ ದೇವಸ್ಥಾನಕ್ಕೆ ಬಂದಿರಾ ಅವರೆಲ್ಲರೂ ಬನ್ನಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ, ನಿಜವಾಗ್ಲೂ ಕಾಮ್ ಆಗಿದೆ. ಮತ್ತು ಆ ಗಾಳಿ ನಿಜವಾಗ್ಲೂ ಬಿಸಿಲೇನಿದೆ, ಬಿಸಿಲಿಂದ ಸ್ವಲ್ಪ ನಾವು ಈ ಗಾಳಿಯಿಂದ ಏನಂತೀವಿ ಸ್ವಲ್ಪ ಆರಾಮಾಗುತ್ತೆ. ಸೊ ಈ ದೇವಸ್ಥಾನಕ್ಕೆ ಬನ್ನಿ, ವಿಸಿಟ್ ಮಾಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ಕಾರ್ ಹತ್ರ ಹೋಗೋಣ ಬನ್ನಿ, ನೆಕ್ಸ್ಟ್ ಜಾಗಕ್ಕೆ ಹೋಗಬೇಕು, ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಜಾಗಕ್ಕೆ ಹೋಗಿ ಸಿಗ್ತೀನಿ ಗೈಸ್. ಏನೇನೆಲ್ಲ ತಂದಿದ್ದಾರೆ ನೋಡಿ, ತೋರಿಸ್ರಿ ಏನು ತಂದಿದ್ದೀರಾ, ಹಂಗೆ ತೋರಿಸ್ಕೊಂಡೋಗಿ. ಏನೇನೋ ಕಾಳುಗಳೆಲ್ಲ ಇದೇನೋ ಅಷ್ಟೇ. ಇದು ತಂದಿದ್ದಾರೆ, ಚಿಪ್ಸು, ಚಾಕ್ಲೇಟು ನೋಡಿ, ಈ ಥರದ್ನೆಲ್ಲ ತಂದವ್ರೆ. ಇದು ಆಮೇಲೆ ಅದು ಸೊ ಮೈಸೂರಿಗೆ ಯಾರಾದರೂ ಬಂದರೆ ಕಾರಲ್ಲಿ ಎಲ್ಲ ಕುರುಕುಲ್ ತಿಂಡಿ ತೊಗೊಂಬನ್ನಿ ಗೈಸ್, ಚೆನ್ನಾಗಿರುತ್ತೆ, ತಿನ್ಕೊಂಡು ಹೋಗ್ಬೋದು, ಸಖತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಪ್ಯಾಲೇಸ್ ಅಂತೆ, ಕಮಾನ್ ಲೆಟ್ಸ್ ಗೋ. ಪ್ಯಾಲೇಸ್ಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡಿ. ಎದೆಯೊಳಗೆ ಬಂದ ಮೇಲೆ ಹೃದಯ ಕನಸುಗಳ ಪಾಠಶಾಲೆ. ಇದೊಂದು ಅಂಗಡಿನಲ್ಲಿ ಎಷ್ಟು ಜನ ಇವ್ರ ಪಾಪ ನಿಂತು ಇದಾಗ್ಬಿಟ್ಟಿದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ಇದ್ದಾರೆ ವೇಟಿಂಗು. ಆ್ಯಂಡ್ ಮ್ಯಾಂಗೋ ಮಿಲ್ಕ್ ಶೇಕ್ ಎಲ್ಲ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಗೈಸ್. ಸೊ ಈ ಅಂಗಡಿನ ಮ್ಯಾಂಗೋ ಮಿಲ್ಕ್ ಶೇಕ್ ನಾವು ಬಂದಿದ್ದು ಕಣ್ಣಾಸ್ ಬೇಕರಿಗೆ. ಸೊ ನೋಡಿ ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗೆ ಕಾಣಿಸ್ತದೆ, ಸಕ್ಕದಾಗಿದೆ. ಸೊ ಈ ಪಾರ್ಟ್ 1 ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಾರ್ಟ್ 2 ಬ್ಲಾಗ್ಗೆ ವೇಟ್ ಮಾಡಿ. ಸೊ ಇಲ್ಲಿಗೆ ಪಾರ್ಟ್ 1 ಬ್ಲಾಗ್ ಕಂಪ್ಲೀಟ್ ಆಗುತ್ತೆ. ವೇಟ್ ಫಾರ್ ಪಾರ್ಟ್ 2. ಸೊ ಪಾರ್ಟ್ 2 ನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ ಆ್ಯಂಡ್ ಸಿ ಯು.